ಎಲ್ರಿಗೂ ನಮಸ್ಕಾರ. ನಾನ್ ನಿಮ್ ಸುಮಂತ್ ಮಾತಾಡ್ತಾ ಇದ್ದೀನಿ. ಈ ನನ್ನ ಪುಟ್ಟ ಚಾನಲ್ಗೆ ನಿಮ್ಗೆ ಎಲ್ಲರಿಗೂ ದೊಡ್ಡದಾಗಿ ಸ್ವಾಗತ. ಇನ್ನು ನಮ್ಮ ಚಾನಲ್ ನ ಯಾರು ಮೊದಲ ಬಾರಿಗೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಂಗೆ ಬೆಲ್ ಐಕಾನ್ ಅಲ್ಲಿ ಸೆಟ್ ಮಾಡ್ಕೊಳ್ಳಿ. ನಾನು ಯಾವ್ದೇ ವಿಡಿಯೋ ಬಿಟ್ಟು ನಿಮ್ಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬರ್ಗೆ ಯಾವುದೇ ರೀತಿ ಅಮೌಂಟ್ ಕೊಡ್ಬೇಕಾಗಿಲ್ಲ, ಫ್ರೀ ಆಗಿರುತ್ತೆ. ಕೆಳಗಡೆ ಕಾಣ್ತಾ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡಿ. ಸೊ ಇವಾಗ ನಾನು ಕುಂಭಮೇಳದಲ್ಲಿ ಇದ್ದೀನಿ. ಈ ಕುಂಭಮೇಳದಲ್ಲಿ ಸದ್ಯಕ್ಕೆ ನಾವು ಅಲ್ಲಿ ಏನ್ ಕಾಣ್ತಾ ಇದೆ ಅಲ್ಲೇ ನಾವು ರೂಮ್ ಮಾಡಿದ್ದು. ಅಂದ್ರೆ ಈ ಒಂದು ಟೆಂಟ್ ಇದೆ, ಈ ಟೆಂಟ್ ನ ಇಲ್ಲೇ ಮಾಡಿದ್ದು. ಇವಾಗ ಈ ಟೆಂಟ್ ಅಲ್ಲಿ ಒಬ್ರು ಸೆಲೆಬ್ರಿಟಿ, ಒಬ್ರು ದೊಡ್ಡ ವ್ಯಕ್ತಿ ಇದಾರೆ ಅಂದ್ರೆ ನಮ್ ಜೊತೆ. ಅವ್ರನ್ನ ನಿಮ್ಗೆ ಮುಂದೆ ತೋರಿಸ್ತೀನಿ ಯಾರು ಅಂತ. ಇವತ್ತಿನ ವ್ಲಾಗ್ ಎಲ್ಲ ಅವ್ರ ಜೊತೆನೆ ಇರುತ್ತೆ. ಅಂದ್ರೆ ನಾವ್ ಎಲ್ಲಿ ಹೋಗ್ತೀವಿ, ಏನ್ ಮಾಡ್ತೀವಿ, ನಮ್ಮ ಈ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು, ಅವರ ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತಾನು ಆದಷ್ಟು ಕ್ಯಾಪ್ಚರ್ ಮಾಡ್ತೀನಿ. ಇವಾಗ ನಾವು ಈ ಕುಂಭಮೇಳದ ತ್ರಿವೇಣಿ ಸಂಗಮದ ಸ್ನಾನ ಮಾಡಕ್ ಹೋಯ್ತಾ ಇದೀವಿ. ಸೊ ಇವತ್ತು ಅಮಾವಾಸ್ಯೆ ಆಗಿರೋದ್ರಿಂದ ಇವತ್ತೇ ಮುಖ್ಯ ಸ್ನಾನ. ಈ ಸ್ನಾನದಲ್ಲಿ ಇವಾಗ ನಮ್ ಜೊತೆ ಇರೋದು ಚಂದನ್ ಗೌಡ್ರು. ಬ್ರೋ ಕ್ಯಾಮ್ರಾನ ಮುಚ್ಕೊಂಡ್ಬಿಟ್ಟಿದ್ಯಲ್ಲ. ಇಲ್ಲ. ಎಲ್ರಿಗೂ ನಮಸ್ಕಾರ. ನಮ್ಮ ಸುಮಂತನ ಯೂಟ್ಯೂಬ್ ಚಾನಲ್ಗೆ ನಿಮ್ಗೆಲ್ಲ ಸ್ವಾಗತ. ನಾವಿವತ್ತು ಉತ್ತರ ಪ್ರದೇಶದ ಪ್ರಯಾಗ್ನ ಮಹಾಕುಂಭಮೇಳದಲ್ಲಿದ್ದೀವಿ. ಆಕ್ಚುಲಿ ಇವತ್ತು ಅಮಾವಾಸ್ಯೆ, ಮೌನಿ ಅಮಾವಾಸ್ಯೆ. ಸ್ನಾನ ಮಾಡಿದ್ರೆ ಪುಣ್ಯ ಲಭಿಸುತ್ತೆ ಅನ್ನೋ ಒಂದು ಕಾರಣಕ್ಕೆ ಕೋಟ್ಯಾಂತರ ಜನ ಬಂದಿದ್ದಾರೆ. ನನಗೊಂದು ಕುತೂಹಲ, ಈ ಒಂದು ಮಹಾಕುಂಭಮೇಳ ಯಾವಾಗ ಬರುತ್ತೋ ಅಂತ. ಸೊ ಅದನ್ನ ನೋಡ್ಬೇಕು, ಅನುಭವಿಸ್ಬೇಕು ಅಂತ ಹೇಳಿ ಬಂದಿದೀವಿ. ಆಮೇಲೆ ನಮ್ಮ ಸುಮಂತನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಒಳ್ಳೊಳ್ಳೆ ವಿಡಿಯೋಸ್ ಮಾಡ್ತಿರ್ತಾನೆ. ಕೆಲವೊಂದು ಚಾಲೆಂಜಸ್ ಕೊಡಿ ಅವನಿಗೆ, ಚಾಲೆಂಜಸ್ ವಿಡಿಯೋಗಳು ಮಾಡ್ತಾನೆ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವನ ಚಾನಲ್ನ. ನೆಕ್ಸ್ಟ್ ಮಹಾಕುಂಭಮೇಳ ಸ್ನಾನ ಹೇಗಿರುತ್ತೆ ಅನ್ನೋದನ್ನ ತೋರಿಸ್ತಾನೆ ನೋಡಿ. ಥ್ಯಾಂಕ್ ಯು. ಸೊ ಇವಾಗ ನಾವು ಟೋಟಲ್ ಆಗಿ 5 ಜನ ಹೋಗ್ತಾ ಇದೀವಿ. ಇಲ್ಲಿ ಮುಂದೆ ಇಬ್ರು 3 ಜನ ಹೋಗ್ತಾ ಇದಾರೆ, ನಾವಿಬ್ರು. ಸೊ ಬನ್ನಿ ಇಲ್ಲಿ ಹೋಗೋಣ. ಇಲ್ಲೆಲ್ಲ ಆಲ್ರೆಡಿ ತುಂಬಾ ಅನಾಹುತಗಳಾಗೈತೆ. ಅಂದ್ರೆ ಆಲ್ರೆಡಿ 15ಕ್ಕೂ ಹೆಚ್ಚು ಜನ ಸತ್ತೋಗಿದಾರಂತೆ. 40ಕ್ಕೂ ಹೆಚ್ಚು ಜನಕ್ಕೆ ಗಾಯಗಳಾಗಿದಾವಂತೆ, ಅಂದ್ರೆ ಇಂಜುರಿ ಆಗಿದಂತೆ. ಸೊ ನಾವಿರೋ ಜಾಗದಲ್ಲಿ ಇಷ್ಟೊಂದ್ ಜನ ಇದಾರೆ. ಅಂದ್ರೆ ಇದು ಸೈಡ್ ಅಲ್ಲಿ ಇಷ್ಟೊಂದ್ ಜನ ಇದಾರೆ. ಅಲ್ಲಿ ಎಷ್ಟ್ ಜನ ಇರ್ತಾರೆ ಅನ್ನೋದು ನೋ ಐಡಿಯಾ. ಸೊ ಅಲ್ಲಿ ಹೋಗ್ಬಿಟ್ಟು ನೋಡ್ಬೇಕು ಎಷ್ಟ್ ಜನ ಇರ್ತಾರೆ, ಹೆಂಗೈತೆ ಪರಿಸ್ಥಿತಿ, ಹೆಂಗೈತೆ, ಆರಾಮಾಗಿ ಸ್ನಾನ ಮಾಡ್ಬೋದಾ. ನೀವ್ ಯಾರಾದ್ರೂ ಮಹಾಕುಂಭಮೇಳಕ್ ಬಂದಾಗ ಇಂತ ಮುಖ್ಯ ಸ್ನಾನಕ್ಕೆ ಯಾರು ಬರ್ಬೇಡಿ. ಯಾಕಂತಂದ್ರೆ ಫುಲ್ ರಶ್ ಇರುತ್ತೆ. ಅಂದ್ರೆ ಅಲ್ಲಲ್ಲಿ ರೋಡ್ ಬ್ಲಾಕ್ ಮಾಡ್ಬಿಟ್ಟಿರ್ತಾರೆ. ಒಂದ್ ಸೆಕ್ಟರ್ ಇನ್ನೊಂದ್ ಸೆಕ್ಟರ್ಗೆ ಹೋಗೋದಕ್ಕೆ ನೀವು 5-6 ಕಿಲೋಮೀಟರ್ ಮೇಲೆ ನಡ್ಕೊಂಡು ಹೋಗ್ಬಿಡ್ಬೇಕಾಯ್ತದೆ. ಅದೇ ನೀವು ನಾರ್ಮಲ್ ಟೈಮಲ್ಲಿ ಬಂತಂದ್ರೆ ಇಷ್ಟು ಜನ ಇರಲ್ಲ. ಈ ತರ ಮುಖ್ಯ ಸ್ನಾನಗಳಲ್ಲಿ ತುಂಬಾ ಜನ ಇರೋದು. ಬರ್ಬೇಕಾದ್ರೆ ನೋಡ್ಕೊಂಡ್ ಬನ್ನಿ ಅಷ್ಟೇ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಕೋಟ್ಯಾಂತರ ಜನ ಈ ಮಹಾಕುಂಭಮೇಳಕ್ ಬಂದಿರೋದು. ಜಸ್ಟ್ ನಾನು ತೋರಿಸ್ತಾ ಇರೋದು ಈ ಸೈಡ್ ಅಷ್ಟೇ ನಾನು ತೋರಿಸ್ತಾ ಇರೋದು. ಇನ್ನು ಆ ಸೈಡ್ ಇದೆ. ಆ ಸೈಡ್ ಅಲ್ಲಿ ನೀವು ನೋಡ್ಬೋದು, ಝೂಮ್ ಮಾಡ್ತೀನಿ, ಕಾಣಿಸ್ತಾ ಇರೋದೇನೋ ನೋಡಿ. ಅಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ನೀವ್ ಇಲ್ಲಿ ನೋಡ್ತಾ ಇರ್ಬೋದು. ಇವಾಗ ನಾನು ಎಷ್ಟು ಹೈಟ್ ಇದೀನಿ ಅಷ್ಟು ಮೇಲೆ ಎತ್ತಿ ತೋರಿಸ್ತೀನಿ. ಯಪ್ಪ, ಇದ್ರ ಮಧ್ಯೆ ಬೇರೆ ಕಾಲು ತೊಳಿತಾ ಅಂತ ನನ್ಗಂತೂ ಭಯ ಆಯ್ತಾ ಇದೆ. ಅಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡಕ್ಕೆ ನೋಡೋಣ, ಏನಾದ್ರು ಸೇಫ್ ಜಾಗಕ್ಕೆ ಹೋಗ್ಬಿಟ್ಟು ಸ್ನಾನ ಮಾಡ್ಬೇಕು. ಬನ್ನಿ, ಸ್ನಾನ ಮಾಡೋದೆಲ್ಲ ಫುಲ್ ವ್ಲಾಗ್ ಇರುತ್ತೆ. ಇವತ್ತು ಚಂದನ್ ಗೌಡ್ರು ಇರುತ್ತೆ, ಒಂದೆಳೆ ಜೋಕ್ಸು. ಬನ್ನಿ ನೋಡ. ನೋಡಿ, ಚಂದನನ್ನ ಶೂಟ್ ಮಾಡ್ತಾವ್ರೆ ವಿಡಿಯೋನ ನೋಡಿ. ಫ್ರೆಂಡ್ಸ್, ನಾವು ಈ ವ್ಲಾಗ್ ಎಲ್ಲ ಮಾಡೋದಕ್ಕೆ ಈ ಅಣ್ಣ ಫುಲ್ ಗರಂ ಆಗ್ಬಿಟ್ಟವ್ರೆ. ಅಣ್ಣ ಒಂದ್ ಪದ ಹಂಗೆ ಫುಲ್ ನೋಡಿ, ಅಣ್ಣ ಫುಲ್ ಶೂಟಿಂಗ್ ಮಾಡ್ತಾವ್ರೆ. ಏನಿಲ್ಲ, ಇವಾಗ ಸ್ನಾನ ಮಾಡಕ್ ನೋಡಿ ಜನ. ಇದೆಲ್ಲ ಕಲ್ಪನೆಯಲ್ಲೇ ಇರ್ಲಿ, ಆ ಕಲ್ಪನೆಯಲ್ಲಿ ಇದ್ದಷ್ಟು ಮಜಾ. ಜನ ಸಾಗರ, ಕೋಟ್ಯಾಂತರ ಜನ. ಸಾವಿರಾರು ಬೋಟ್ಗಳು ಏನ್ ಕಾಣ್ತಾ ಇದೆ. ಈ ಬೋಟ್ಗಳಲ್ಲೇ ನಾವು ಸಂಗಮ್ ನದಿ ಹತ್ರ ಹೋಗ್ಬೇಕು. ನೋಡಿ ಯಪ್ಪ, ಫುಲ್ಲು ಕೋಲ್ಡ್ ಗುರು, ನೀರು ಫುಲ್ಲು ಕೋಲ್ಡು, ಸಖತ್ತೊಳೆ ಐಸು ಫ್ರಿಜ್ ಅಲ್ಲಿ ಇರೋ ನೀರು ಇದ್ದಂಗೆ ಐತೆ ನೋಡಿ. ಇವಾಗ ಏನ್ ಫುಲ್ಲು ಬೋಟ್ಗಳಿದೆ. ಈ ಬೋಟಲ್ಲೇ ಸಂಗಮ್ ನದಿ ಹತ್ರ ಹೋಗ್ಬೇಕು. ಏನು ಈ ತ್ರಿವೇಣಿ ಸಂಗಮ, ಈ 3 ನದಿಗಳು ಸೇರ್ತಾವಲ್ಲ, ಆ ಜಾಗದ ಹತ್ರ ಹೋಗ್ಬೇಕು. ನಮ್ಗೆ ನೋಡಕ್ ಸಿಗೋದು ಗಂಗಾ ಮತ್ತೆ ಯಮುನಾ ಅಷ್ಟೇ. ಸರಸ್ವತಿ ನೋಡುವುದಕ್ಕೆ ಸಿಗುವುದಿಲ್ಲ. ಅಂದ್ರೆ ಸರಸ್ವತಿ ಯಾವುದೇ ಕಾರಣಕ್ಕೂ ಯಾರ ಕಾರಣಕ್ಕೂ ಕಾಣಿಸಲ್ಲ. ಅದನ್ನು ಗೌಪ್ಯ ನದಿ ಅಂತ ಕರೀತಾರೆ. ಅಂದ್ರೆ ಗೌಪ್ಯವಾಗಿ ಸೇರ್ಕೊಳ್ಳುವಂಥದ್ದು. ಇವಾಗ ಬೋಟಲ್ಲಿ ಹೋಗ್ತಾ ಇರೋದು ನೋಡಿ. ನಮ್ಮ ಬ್ರದರ್ಸ್ ಎಲ್ಲ ಹತ್ತುತ್ತವ್ರೆ. ಚಂದ್ರಣ್ಣ ಮಾತ್ರ ಫುಲ್ ಶೂಟ್ ಮಾಡ್ಕೊಂಡು ಹತ್ತುತ್ತವ್ರೆ.
ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ನಾವು ಬೋಟ್ಗಳ ಮೇಲೆ ಹತ್ತಿ ಬರಬೇಕು. ಎಷ್ಟು ಅಂತ ನಾವು ಹೋಗೋದು ಮಾರ್ಯಾರೆ. ಸ್ನೇಹಿತರೆ ಇವಾಗ ನಾವು ಈ ಏನು ಬೋಟು ತ್ರಿವೇಣಿ ಸಂಗಮಕ್ಕೆ ಹೋಗ್ಬೇಕು, ಅಲ್ಲಿ ಕೂತಿದೀನಿ. ನಾವು ಚಂದನ ಇಲ್ಲಿ ವಿಡಿಯೋ ಮಾಡ್ತಾ ಇದ್ರೆ ಇವಣ್ಣ ಫುಲ್ ಗರಂ ಆಗ್ಬಿಟ್ಟವ್ರೆ. ಯಾಕಂದ್ರೆ ಇವಾಗ್ಲೇ ಹಂಗಾಗಿ ಅವ್ರಿಗೆ ವ್ಲಾಗ್ ಎಲ್ಲ ಇಷ್ಟ ಇಲ್ಲ. ಮೊದ್ಲಿಗೆ ನೆನ್ನೆ ಎಲ್ಲ ಫುಲ್ ಸುತ್ತಾಡ್ಸಾಕ್ಬಿಟ್ಟಿನಿ ಅವ್ರನ್ನ. ಒಂದ್ 20 ಕಿಲೋಮೀಟರ್ ನಡ್ಸಿ ಅವ್ರ ಪರಿಸ್ಥಿತಿಗಳು ನೋಡ್ಬೇಕಿತ್ತು ನೈಟು. ಅದಕ್ಕೋಸ್ಕರ ಇವಾಗ ನನ್ ಮೇಲೆ ಫುಲ್ ಕೋಪ ಮಾಡ್ಕೊಬಿಟ್ಟವ್ರೆ. 7 ಬಡ್ಡಿದೆ ಅಗರಿಗಳು ಕರ್ಕೊಂಡು ನೋಡಕ್ ಹೋಗ್ತಿದ್ದೆ, ಬಟ್ ಕರ್ಕೊಂಡು ಹೋಗಿದೆ. ಅಗೋರಿಗಳಿಲ್ಲ ಕಳ್ಸ್ವಾಮಿಗಳು ತೋರಿಸ್ತೆ. 19 ಕಿಲೋಮೀಟರ್ ಹೆಚ್ಚು ಕಮ್ಮಿ ಒಂದ್ 35 ಕಿಲೋಮೀಟರ್ ನಡ್ಸ್ಕೊಂಡು ಹೋಗಿ, ನಾನು ಪಪ್ಪು ಫಿಲಮ್ ಅಲ್ಲಿ ಚಿಂಪಾಂಜಿ ನಡ್ಕೊಂಡ್ ಬರ್ತದಲ್ಲ ಆತರ ನಡ್ಕೊಂಡ್ ಬರ್ತಿದ್ದೆ. ಹಿಂಗೆ ತಗೋ ಹಿಂಗೇಳು ಹಿಂಗೆ ರಿಯಾಲಿಟಿಯ. ನೀವು ದಯವಿಟ್ಟು ನಾನ್ ನಿಮ್ಮೆಲ್ಲರ ಹತ್ರ ಕೇಳ್ಕೊತಾ ಇದ್ದೀನಿ, ಎಲ್ಲಾ ಸಬ್ಸ್ಕ್ರೈಬರ್ ಈ ಮೆಂಟ್ಲದ ನೋಡಿ ನೀವು ಮೆಂಟ್ಲಾಗ್ಬೇಡಿ. ನೀವು ಮೆಂಟ್ಲಾಗ್ಬೇಕು ಅನ್ನೋ ಉದ್ದೇಶ ಇದ್ರೆ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಇಲ್ಲ ಬೇಡ ಅಂದ್ರೆ ಬಿಟ್ಟು ನೆಮ್ಮದಿಯಾಗಿರಪ್ಪ. ನಮ್ಮನ್ನೆಲ್ಲ ನೆನ್ನೆ 50 ಕಿಲೋಮೀಟರ್ ಗಂಟ ಸುತ್ತೋ ನೆನ್ನೆ ಪೂರ್ತಿ ಅಗೋರಿ ತೋರಿಸ್ತೀವಿ ಅಂತ ಕಳ್ಳಸ್ವಾಮೀಜಿಗಳು, ಕಳ್ಳಾಗೋರಿಗಳು, ಮೊಬೈಲ್ ಇಟ್ಕೊಂಡಿರೋರು, ಸಿಗರೇಟ್ ಸೇದೋರು ಇವ್ರನ್ನೇ ತೋರ್ಸ್ಕೊಂಡು ಇನ್ನು ಇವ್ರ ಬಗ್ಗೆ ಏನಾದ್ರು ಹೆಚ್ಚು ಹೇಳದಿರ್ ನೀವೇ. ನಾವ್ ಹೇಳಂತದ್ ಏನಿಲ್ಲ. ನಿನ್ನೆ ಸುಸ್ತಾಗೋಗ್ಬಿಟ್ಟೈತೆ ನಮ್ಗಂತೂ ಸುತ್ತಾಡಿ ಅಗೋರಿ ಅವರು ಇವರು ತೋರಿಸಿ ಸುತ್ತಾಡ್ಸ್ಬಿಟ್ಟಾನೆ. ನಮ್ಗೂ ಒಂಥರ ಬೇಜಾರಾಗ್ಬಿಟ್ಟೈತೆ. ನೋಡಿ ವಿಡಿಯೋ ನೋಡ್ಬಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಂಥವೆಲ್ಲ ಬೇಕು ಅಂದ್ರೆ ಅಯ್ಯೋ ಬೇಕು ಅಂದ್ರೆ. ಸ್ನೇಹಿತರೆ ಇವಾಗ ನಾವು ಏನು ಈ ಸಂಗಮ ನದಿ ಇದೆ, ಈ ಸಂಗಮ ನದಿ ಮಧ್ಯಕ್ಕೆ ಬಂದಿದೀವಿ. ಇಲ್ಲೇ ಇವಾಗ ಏನು ಈಗ ಎಲ್ಲ ಬೋಟ್ಗಳು ನಿಂತಿದೆ, ಇಲ್ಲೇ ಸ್ನಾನ ಮಾಡೋದು. ಇಲ್ಲಿಗೆ ಕರ್ಕೊಂಬಂದು ಬಿಡ್ತಾರೆ. ಇಲ್ಲಿಂದ ನಾವು ಸ್ನಾನ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ಏನು ಈ ತ್ರಿವೇಣಿ ಸಂಗಮ 3 ನದಿಗಳಿದೆ, 3 ನದಿಗಳು ಸೇರುವಂತ ಜಾಗ ಇಲ್ಲೇನೆ. ಸ್ನೇಹಿತರೆ ಸ್ನಾನ ಎಲ್ಲ ಆಯ್ತು, ವಾಪಸ್ಸು ನಾವು ದಡಕ್ಕೆ ಹೋಗ್ತಾ ಇದೀವಿ. ಸೊ ಇವಾಗ ಏನ್ ನೋಡ್ತಾ ಇದೀವಿ, ನದಿಯ ಮಧ್ಯದಲ್ಲಿ ತಂದು ಬೋಟ ನಿಲ್ಲಿಸ್ತಾರೆ, ಅಲ್ಲಿ ನಾವು ಸ್ನಾನ ಮಾಡಬೇಕು. ಸೊ ಎಲ್ಲರೂ ಸ್ನಾನ ಮಾಡ್ಕೊಂಡು ಆರಾಮಾಗಿ ಕೂತವ್ರೆ. ಸೊ ಇವಾಗ ನಾವು ಹೋಗಿ ಅಲ್ಲಿ ಇಳಿಬೇಕು. ಸ್ನೇಹಿತರೆ ಕೊನೆಗೂ ನಾವು ಏನು ಈ ಸಂಗಮದ ತೀರ ದಡಕ್ಕೆ ಬಂದಿದ್ದೀವಿ. ಸೊ ನೀವು ನೋಡ್ತಾ ಇರ್ಬೋದು, ಜನ ಸಾಗರ ಅಂತ ಹೇಳ್ಬೋದು. ಇಲ್ಲಿ ಜನ ಏನಕ್ಕೆ ಇಷ್ಟೊಂದು ಜನ ಬರ್ತಾರೆ ಅಂತ ಮಾತ್ರ ಗೊತ್ತಿಲ್ಲ. ಅವ್ರಿಗೂ ಸಾಯ್ತಾ ಇದೀಯ ನಿನ್ನ ಮಕ್ಕಕ್ಕೆ ಬರಲೇ. ಅವರು ಈಗ ಜನ ಏನಕ್ಕೆ ಇಷ್ಟೊಂದು ಜನ ಬಂದವ್ರೆ ಅಂತ ನಂಗೆ ಗೊತ್ತಿಲ್ಲ. ಮಾಡಕ್ ಕೆಲಸ ಇಲ್ಲ ಅನ್ಸ್ತದೆ ಬಿಡಿ, ನನಗೂ ಕೆಲಸ ಇಲ್ಲ, ಅದಕ್ಕೆ ನಾನು ಬಂದಿರೋದು. ಸೊ ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಹಂಗೆ ಬೆಲ್ ಐಕನ್ ಸೆಟ್ ಮಾಡಿ. ನಾನು ಯಾವುದೇ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಮೂಲಕ ಬರ್ತಾ ಇರುತ್ತೆ ಅಂತ ಹೇಳ್ತಾ, ಸೊ ಸಿಗುವ ಮತ್ತೆ.